Hey, hi guys. Today's two update review. First, Hollywood has a Deadpool and Wolverine, and second one, Telugu National has a Ka movie teaser release ಆಗಿದೆ. ಸೊ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಹಾಲಿವುಡ್ ಲೆಸ್ ಡೆಡ್ಪುಲ್ ಆ್ಯಂಡ್ ವಲ್ವರಿ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಥರ್ಡ್ ಪಾರ್ಟ್ ನಿಮಗೆ ಸ್ಟೋರಿ ಅರ್ಥ ಆಗ್ತದೆ. ಯಾಕಂದ್ರೆ ಮುಟ್ಟ ವೇರಿಯೇಷನ್ದಾಗೆ ಪೂರ ಎಲ್ಲ ಸ್ಟೋರಿ ಇತ್ತು. ಈಗ ಫಸ್ಟ್ ಪಾರ್ಟ್ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಹೇಳ್ಬೇಕಂದ್ರೆ ಸ್ಟೋರಿ ಬಗ್ಗೆದಾಗೆ ನಮ್ಮ ಹೀರೋಗೆ ದೊಡ್ಡ ಬಿಮಾರಿ ಆಗಿರ್ತದೆ. ಆ ಟ್ರೀಟ್ಮೆಂಟ್ ಸಲಿಗೆ ಇನ್ನೊಬ್ಬರ ಮೇಲೆ ಹೋಗ್ತಾನೆ ನಾವು. ಅಲ್ಲಿ ಹೋದ್ಮೇಲೆ ಅವ್ನ ಮೇಲೆ ಮುಟ್ಟ ಎಕ್ಸ್ಪೆರಿಮೆಂಟ್ ಆಗ್ತದ. ಸಾಯಲ್ಲ ಮನುಷ್ಯ ಅಂದ್ರೆ ಮುಟ್ಟ ಪವರ್ಫುಲ್ ಮನುಷ್ಯ ಆಗೋತ ನಾವು, ಒಂದು ವೆಪನ್ ಅಪ್ಲೈ ಆಗೋತ ನಾವು. ಸೊ ಒಂದು ಕಡೆ ಕಾಮಿಡಿಯಲ್ಲಿ ಡಬಲ್ ಮೀನಿಂಗ್ ಜೋಕ್ಸಲ್ಲಿ ಅದು ಫಿಲ್ಮ್ ಒಂದು ಪ್ಲಸ್ ಪಾಯಿಂಟ್ ಇತ್ತು. ಬಟ್ ಫಿಲ್ಮ್ನಲ್ಲಿ ಆ್ಯಕ್ಷನ್ ಇದ್ದಲ್ಲ, ಅದು ನೋಡೋಂಥ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದ್ದು ಬಾಸ್. ಸೊ ಸೆಕೆಂಡ್ ಪಾರ್ಟ್ನು ಅದೇ ಕಾಂಬಿನೇಷನ್ದಾಗ ಮೂವಿ ಬಂದಿತ್ತು. ಸೆಕೆಂಡ್ ಪಾರ್ಟ್ನು ಎಲ್ಲ ಮಂದಿಗೆ ಇಷ್ಟ ಆಗಿತ್ತು. ಸೆಕೆಂಡ್ ಪಾರ್ಟ್ ಸ್ಟೋರಿ ಇನ್ನೂ ಇಂಟ್ರೆಸ್ಟಿಂಗ್ ಇತ್ತು. ಯಾಕಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ನಮಗೆ ಇಂಟ್ರೊಡ್ಯೂಸ್ ಅವ್ರು ಕೊಟ್ಟರು. ಸೇಮ್ ಅದೇ ಡೈಲಾಗ್ ಅಲ್ಲಿ, ಜೋಕ್ಸ್ ಅಲ್ಲಿ ಮತ್ತು ಆ್ಯಕ್ಷನ್ ಸೀನ್ಸ್ ಅಲ್ಲಿ ಮುಟ್ಟ ವೇರಿಯೇಷನ್ ನಮಗೆ ನೋಡ್ಲಿಕ್ಕೆ ಮಜಾನು ಬಂದಿತ್ತು. ಹಾಗೆ ವಾಯ್ಸ್ ಬಗ್ಗೆ ನಾವು ಮಾತಾಡುವಂಗೆ ಫಸ್ಟ್ ಪಾರ್ಟ್ ಒಳಗೆ ಇನ್ನೊಬ್ಬರು ವಾಯ್ಸ್ ಕೊಟ್ಟರು ಡೆಡ್ಪುಲ್ ಅವರಿಗೆ. ಸೆಕೆಂಡ್ ಪಾರ್ಟ್ ಒಳಗೆ ರಣವೀರ್ ಸಿಂಗ್ ವಾಯ್ಸ್ ಕೊಟ್ಟರಲ್ಲ, ಅದು ನನಗೆ ಬಿಲ್ಕುಲ್ ಎಲ್ಲಿ ಮ್ಯಾಚ್ ಅಪ್ಲೈ ನನಗೆ ಅನಿಸಲಿಲ್ಲ. ಯಾಕಂದ್ರೆ ಅದು ಫನಿ ಡೈಲಾಗ್ ಅಲ್ಲಿ, ಜೋಕ್ಸ್ ಅಲ್ಲಿ ಕೆಳಗೆ ಸ್ವಲ್ಪ ನನಗೆ ಡಿಸಪಾಯಿಂಟ್ ಮಾಡಿದೆ ವಾಯ್ಸ್ ಬಗ್ಗೆದಾಗೆ. ಹಾಗೆ ಈ ಮೂವಿ 26 ಜುಲೈದಾಗ ಮೂವಿ ರಿಲೀಸ್ ಆಗ್ತದೆ. ಆಲ್ರೆಡಿ ಬುಕಿಂಗ್ ಅಂತ ಚಾಲೂ ಆಗ್ಯದ. ಹಿಂದಿದಾಗ 3Dದಾಗ ಚಾಲೂ ಆಗ್ಯದ ಮತ್ತು ತೆಲುಗು ಮತ್ತು ಇಂಗ್ಲೀಷ್ದಾಗೂ ಮೂವಿ ಬುಕಿಂಗ್ ಚಾಲೂ ಆಗ್ಯಾವ. ಈ ಮುಟ್ಟ ಸರಿ ಪೋಸ್ಟ್ಪೋನ್ ಆಯಿತು. ಕೋವಿಡ್ ಟೈಮ್ದಾಗ ಪೆಂಡಿಂಗ್ ಬಿತ್ತು. ಮತ್ತು ಕೋವಿಡ್ ಖತಮ್ ಆದಮೇಲೆ ಮತ್ತು ಸ್ಟ್ರೈಕ್ ಚಾಲೂ ಆಯಿತು ಹಾಲಿವುಡ್ದಾಗೆ. ಸ್ಟ್ರೈಕ್ ಲಾಸಿ ಎಷ್ಟೋ ಮೂವಿಗಳು ಪೆಂಡಿಂಗ್ ಬಿದ್ದು, ಥೋಡೆ ಮೂವಿ ಸ್ಟೋರಿಗಳು ಸರಿಯಾಗಿ ಬರಲಿಲ್ಲ. ಮಾರ್ವಲಲ್ಲಿ, DC ಲಾಸಿ ಮತ್ತು ಹಾಲಿವುಡ್ ಲಾಸಿ ಬೇರೆ ಕಾನ್ಸೆಪ್ಟ್ದಾಗ ಸ್ಟೋರಿಗಳು ಬರ್ತೀವಲ್ಲ, ಅವೆಲ್ಲ ಮೂವಿ ಆ್ಯಾವ್ರೇಜ್ ಅಪ್ಲೈ ಮತ್ತು ಮೂವಿ ಸ್ಟೋರಿ ಆ ಥರ ಮೂವಿ ಸಕ್ಸಸ್ನೂ ಆಗಲಿಲ್ಲ. ಸೊ ಈ ಮೂವಿ ಸಲಿಕ್ಕೆ ಅಂತಾಗ ಒಂದು ಮಾಸ್ ಆಡಿಯನ್ಸ್ ಸಲಿಕ್ಕೆ ವೇಟ್ ಮಾಡತ್ತೀವಿ. ಈ ಥರ್ಡ್ನೇ ಪಾರ್ಟ್ ಒಳಗೆ ಅಂತಾಗ ಡೆಡ್ಪುಲ್ ಏನು ಸೌಂಡ್ ಅದಲ್ಲ, ಅದು ನಮಗೆ ಸ್ವಲ್ಪ ಸರಿಯಾಗಿ ನಮಗೆ ಅನಿಸಲದ. ಹಂಗೆ ನಾವು ಮಾತಾಡೋಣ ವರ್ಲ್ಡ್ ವೋರಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಎಕ್ಸ್-ಮೆನ್ ಕ್ಯಾರೆಕ್ಟರ್ ಈ ಫಿಲ್ಮ್ ಒಳಗೆ ಒಂದು ಎಲ್ಲೋ ಸೂಟ್ನಾಗ ಅವ್ರಿಗೆ ತೋರಿಸಿರಲ್ಲ. ಸೊ ಅದು ನೋಡ್ಲಿಕ್ಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮ್ಗೆ ಅನ್ಸ. ಇವರಿಬ್ಬರು ಕಾಂಬಿನೇಷನ್ನಾಗ ಅದು ಅದೊಂದು ಟೈಲರ್ ಒಳಗೆ ಡೈಲಾಗ್ ನೀವೆಲ್ಲ ಕೇಳಿರಲ್ಲ, तेरे पिछवाड़े में गोली मारूंगा तो कहाँ से कहाँ चीर के निकल जाएंगे ना. तो ಅದು ಡೈಲಾಗ್ ನೀವು ಕೇಳ್ರಿ, ಮಜಾ ಬರ್ತಾರೆ ಕೇಳಕ್ಕೆ ಮಟ್ಟಿಗೆ. तो ओह, पंजा नुन्नू के साइज का हो गया, उमर के साथ केले की मूंगफली. ಫನಿ ಅಪ್ಲೈ ಅದ. तो ಈ ಮೂವಿ ಒಳಗೆ ಅಂತ ಫುಲ್ಲಿ ಆ್ಯಕ್ಷನ್ ಅಂತ ಇದೇ ಇರ್ತದೆ. ಫನಿ ಡೈಲಾಗ್ನು ಫಿಲ್ಮ್ನಲ್ಲಿ ಇಟ್ಟಾರ. ನೋಡಮ್ಮ ಈ ಮೂವಿ ಎಷ್ಟು ಕನ ಕ್ರೇಜಿ ಇರ್ತದೆ. ಸೊ 26 ಜುಲೈದಾಗ ಇದು ಮೂವಿ ರಿಲೀಸ್ ಇರ್ತದೆ. ಡೆಫಿನೆಟ್ಲಿ ನೋಡಿರಿ ಮೂವಿ, ಮಜಾ ಬರ್ತದೆ ನೋಡೋಂಟಿಗೆ. ಫ್ಯಾಮಿಲಿ ವಾಚಬಲ್ ಅದ. ಫಸ್ಟ್ ಪಾರ್ಟ್ ಅಂದಾಗ ಸ್ವಲ್ಪ ನನಗೆ ಫ್ರೆಂಡ್ ಲೆವೆಲ್ದಾಗೆ ತೋರಿಸಿರು. ಸೆಕೆಂಡ್ ಪಾರ್ಟ್ ಸ್ವಲ್ಪ ರೊಮ್ಯಾಂಟಿಕಲಿ ಎಲ್ಲ ಆ್ಯಂಗಲ್ಸ್ ತೋರಿಸ್ಲಕ್ಕೆ ವಜಿ ಮಾಡೋದು ಮೂವಿ ಒಳಗೆ. ಹಂಗೆ ಇನ್ನೊಂದು ಟ್ರೇಲರ್ ರಿಲೀಸ್ ಆಗಬೇಕು ಇನ್ನೊಂದು 2 ಮಂದಿದಾಗ ಒಂದು ಪಾಯಿಂಟ್ ನನಗೆ ಅನ್ಸ್ಲತ್ತದ. ಮೇ ಬಿ ನೆಕ್ಸ್ಟ್ ಟ್ರೇಲರ್ ಬಂತ ಡೀಟೇಲಾಗಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಆ್ಯಕ್ಚುಲಿ ಈ ಫಿಲ್ಮ್ ಸ್ಟೋರಿ ಏನು ಇರ್ಬೋದು ಅಂತ. ಫಿಲ್ಮ್ ಪ್ರೊಡ್ಯೂಸರ್ ರಯನ್ ರೆನಾಲ್ಡ್ ಯಾರ, ರೈಟರ್ನು ಅವ್ರು ಯಾರ, ಮತ್ತು ಈ ಫಿಲ್ಮ್ ಆ್ಯಕ್ಟರ್ ಇನ್ನೊಬ್ಬರು ಯಾರ. ಫ್ರೀ ಗಾಯ್ ಮೂವಿ ಬಂದಿತ್ತು ನೋಡಿರಿ, ಅದು ಮೂವೀಸ್ ಎಲ್ಲ ಕ್ರೇಜಿಲೆಸ್ ವೇಟ್ ಮಾಡ್ತಿದ್ದು. ಬಟ್ ಅದು ಮೂವಿ ಡಿಸಪಾಯಿಂಟೇ ಮಾಡಿಟ್ಟಿದ್ದು ಬಾಸ್. ಇಷ್ಟು ಅಪ್ಡೇಟ್ ಹೇಳಕತ್ತಪ್ಪ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ತೆಲುಗು ಇಂಡಸ್ಟ್ರಿಯಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ದಾಗ ಅಂತ ಮೂವಿ ಬರ್ಲತ್ತವ. ಬಟ್ ನಾವು ಮಾತಾಡ್ಬೇಕಂದ್ರೆ ಸ್ಪೆಷಲ್ ಕಿರಣ್ ಆ್ಯಕ್ಟರ್ ಬಗ್ಗೆದಾಗೆ. ಇವ್ರು 4 ಮೂವಿಗಳು, ಅವ್ರ ಕೆರಿಯರ್ದಾಗೆ 4 ಮೂವಿಗಳು ಇವ್ರು ಮಾಡ್ಯಾರ. ಇಂಡಸ್ಟ್ರಿಗೆ ಬಂದು 4-5 ವರ್ಷ ಇವ್ರು ಆಯಿತು. ಬಟ್ ಸಕ್ಸಸ್ ಮೂವಿ ಇನ್ನೂ ಕೊಟ್ಟಿಲ್ಲ ಅವರು. ಓಕೆನಾ, ಆ್ಯಾವ್ರೇಜ್ ಮೂವಿ ಅಪ್ಲೈ ಇವರು ಬಂದವ. ಬಟ್ ಇದು ಮೂವಿ ಅಂತಾಗ ಕಾ ಮೂವಿ ಬಗ್ಗೆ ನಾನು ಮಾತಾಡ್ಲತ್ತೀನಿ. ಇದೊಂದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡ್ಲತ್ತಾರ. ಸೊ ಟೀಸರ್ ರಿಲೀಸ್ ಆಗಿರಲ್ಲ, ಟೀಸರ್ ಡಿಸಪಾಯಿಂಟ್ ಇಲ್ಲ. ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ ಈ ಸ್ವಲ್ಪ ನನಗೆ ಡಿಫ್ರೆಂಟ್ ಅವ್ರ ಆ್ಯಂಗಲ್ದಾಗ ನನಗೆ ಕಾಣ್ಲತ್ತಾರ. ಕಿರಣ್ ಬಗ್ಗೆ ನಾನು ಮಾತಾಡ್ತೀನಿ. ಹಾಗೆ ಇದು ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲತ್ತದ. ಫಿಲ್ಮ್ ಆ್ಯಕ್ಟರ್ ಇಬ್ಬರಾರ. ಸೊ ನೋಡೋಂಥ ಪಾಯಿಂಟ್ ಏನಪ್ಪ ಅಂತಂದ್ರು, ಇದು ಸ್ವಲ್ಪ ಕಾನ್ಸೆಪ್ಟ್ ನನಗೆ ಡಿಫ್ರೆಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಮೂವಿ ನನಗೆ ಅನ್ಸ್ಲತ್ತದ. ಹಾಗೆ ಸೆಕೆಂಡ್ ನಾವು ಮಾತಾಡೋಕೆ ನಮ್ಮ ಹೀರೋ ಇಲ್ಲಿ ಪೋಸ್ಟ್ ಮ್ಯಾನ್ ಆಗ್ಯಾನ ಇಲ್ಲಿ. ಹಾಗೆ ಈ ಊರೊಳಗೆ ಮಧ್ಯಾಹ್ನ ಟೈಮಿಗೆ ರಾತ್ರಿ ಆಲತ್ತದ, ಅದು 3 ಗಂಟೆಗೆ ರಾತ್ರಿ ಆಲತ್ತದ. ಸೊ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ನನಗೆ ಅನ್ಸ್ಲತ್ತದ. ಇಲ್ಲಿ ನಿನ್ನೆ ಇಂಟರ್ವ್ಯೂ ಬಗ್ಗೆ ನೀವು ಕಿರಣ್ ರಾವ್ ನಿನ್ನೆ ಇಂಟರ್ವ್ಯೂ ಕೊಟ್ಟಿಲ್ಲ, ಈ ಮೂವಿ ಬಗ್ಗೆ ಅಪ್ಡೇಟ್ ಕೊಟ್ಟರು ಅವರು. ಸೊ ಥೋಡೆ ಮಂದಿ ಕೇಳಿದ್ರು ಇದೇನು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಅದ, ಏನು ವಿರೂಪಕ್ಷ ಮೂವಿ ಅಪ್ಲೈ ಅದ, ಏನು ಕಾಂತಾರ ಅಪ್ಲೈ ಸ್ವಲ್ಪ ಡಿಫ್ರೆಂಟ್ ಮೂವಿ ಅದ ಅಂತಂದರು. ಸೊ ಈ ಮೂವಿ ಬಗ್ಗೆ ಚಲೋ ಆಗಿ ಅವ್ರ ಪಾಯಿಂಟ್ ಅಂತ ಹೇಳಿಬಿಟ್ರು ಅವರು. ಯಾಕಂದ್ರೆ ನನ್ನ ಕೆರಿಯರ್ದಾಗ ಇದೊಂದು ಡಿಫ್ರೆಂಟ್ ಮೂವಿ ನಾ ಮಾಡ್ಲತ್ತೀನಿ. ಹಂಗೆ ಇವರಿಗೆ ಥೋಡೆ ಮಂದಿ ಕೇಳಿದ್ರು, ಸರ್ ನೀವು ತೆಲುಗುದಾಗೆ ಬರೋಬ್ಬರ ಸಕ್ಸಸ್ ಮೂವಿ ಇಟ್ಕೊಟ್ಟಿಲ್ಲ, ನೀವು ಪ್ಯಾನ್ ಇಂಡಿಯಾ ನೀವು ರಿಲೀಸ್ ಮಾಡ್ಲತ್ತೀರಿ, ಇದು ಮೂವಿ ಸ್ಟೋರಿ ಏನಾ ಅಂತ ಕೇಳಿದ್ರು. ಕಿರಣ್ ಅವರು ಮಾತಂದಾಗ ಚಲೋ ಇಂಟರ್ವ್ಯೂ ಅಂತ ಅವ್ರು ಕೊಟ್ಟರು. ಬಟ್ ನೋಡೋಂಥ ಪಾಯಿಂಟ್ ಏನಪ್ಪ ಅಂತಂದ್ರೆ, ಈ ಥರ ಜಾನರ್ದಾಗ ಈ ಥರ ಕಾನ್ಸೆಪ್ಟ್ದಾಗೂ ಡಿಫ್ರೆಂಟ್ ಮೂವಿಗಳು ಮಾಡ್ಲತ್ತಾರಲ್ಲ. ಸೊ ನನ್ನ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಸ್ವಲ್ಪನ ಚೇಂಜ್ ಆಗ್ಬಿಡ್ದು. ಕರೆಕ್ಟ್ ಏನು ತೋರಿಸ್ಲತ್ತಿರಲ್ಲ, ಅದು ಏನು ಸ್ಟೋರಿ ನೀವು ಓದುತ್ತೀರಿ ಅದು ಸ್ಕ್ರೀನ್ ಮೇಲೆ ಬರೋಬ್ಬರಾಗಿ ಬರಬೇಕು. ಅವಾಗೆ ನೋಡೋಂಥ ಪಾಯಿಂಟ್ ನಮಗೆ ಅನ್ಸ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ವಿರೂಪಕ್ಷ ಮೂವಿ, ಓಕೆನಾ, ಅದು ಟೀಸರು, ಟೈಲರು ಮತ್ತು ತೆಲುಗುದಾಗ ಮೂವಿ ರಿಲೀಸ್ ಆಗಿದ್ದಲ್ಲ. ತೆಲುಗುದಾಗ ಸಕ್ಸಸ್ ಆದಮೇಲೆ ಮತ್ತು ಹಿಂದಿದಾಗ ಮೂವಿ ರಿಲೀಸ್ ಆಯಿತು. ರೀಸೆಂಟ್ಲಿ ಸಂದೀಪ್ ಕಿಶನ್ ಅವ್ರ ಮೂವಿ ಬಂದಿತ್ತು, ಊರು ಪೇರು ಭೈರವ ಕಾ ಕೋನ. ಸೊ ಅದು ಮೂವಿ ನೋಡ್ರಿ
ಬಿಲ್ಕುಲ್ ಕಾನ್ಸೆಪ್ಟ್ ನ್ಯೂ ಇತ್ತು ಓಕೆನಾ, ಬಟ್ ಸ್ಟೋರಿ ಬಿಲ್ಕುಲ್ ಪಬ್ಲಿಕ್ಕಿಗೆ ಅರ್ಥ ಆಗಿಲ್ಲ. ಏನಪ್ಪ ಒಂದು ಊರೊಳಗೆ ಬೇರೆನೇ ಪ್ರಪಂಚ ಇರ್ತಾ ಇಲ್ಲ, ರಾತ್ರಿ ಅಲ್ಪ ಝೋಂಬೀಸ್ ಎಲ್ಲ ಆ ಥರ ಕಾನ್ಸೆಪ್ಟ್ ಇತ್ತು, ಬಟ್ ನ್ಯೂ ಕಾನ್ಸೆಪ್ಟ್ ಇತ್ತು. ಬಟ್ ಅದು ಮೂವಿ ಬಿಲ್ಕುಲ್ ನನಗಂತ ಒಂದು ಕಡೆಗೆ ಹೇಳ್ಬೇಕಂದ್ರೆ ಇಷ್ಟ ನನಗೆ ಆಗಲಿಲ್ಲ. ಯಾಕಂದ್ರೆ ಸ್ಟೋರಿ ಡೆವಲಪ್ ಮಾಡಬೇಕಿತ್ತು, ಕ್ಯಾರೆಕ್ಟರ್ ವೈಸ್ನು ಡೆವಲಪ್ ಮಾಡಬೇಕಿತ್ತು. ಇಲ್ಲಿ ನಾವು ಮಾತಾಡೋ ಕಿರಣ್ ಕ್ಯಾರೆಕ್ಟರ್ನು ಅದೇ ನನಗೆ ಪಾಯಿಂಟ್ ಅನ್ಸ್ಲತ್ತ, ಆ ಕಾನ್ಸೆಪ್ಟ್ನು ನನಗೆ ಅನ್ಸ್ಲತ್ತದ. ಇಲ್ಲಿ ಕಿರಣ್ ಒಂದು ಬಿಗ್ ಮೂವಿ ಹಿಟ್ ಕೊಡ್ಬೋದು ಪಾಯಿಂಟ್ ನಮಗೆ ಅನ್ಸ್ಲತ್ತದ. ಐ ಹೋಪ್ ಟೀಸರ್ ನೋಡಿ ನಾ ಸ್ವಲ್ಪ ಗೆಸ್ ಮಾಡ್ಲತ್ತೀನಿ, ಇನ್ನು ಟೇಲರ್ ಬಂದಮೇಲೆ ಗೊತ್ತಾಗ್ತದ ಇದು ಕಾನ್ಸೆಪ್ಟ್ ಏನದ, ಮತ್ತು ಟೇಲರ್ ಒಳಗೆ ಇನ್ನೇನು ಪಾಯಿಂಟ್ಗಳು ತೋರಿಸ್ಯಾರ. CGI ಅಲ್ಲಿ VFX ಅಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಬೆಟರ್ ಆಗಿ ತೋರಿಸ್ಬೇಕು. ಅವಾಗ ಇದು ಮೂವಿ ಒಂದು ಬಿಗ್ ಮೂವಿ ಹಿಟ್ ಆಗ್ಬೋದು. ಯಾಕಂದ್ರೆ ಪ್ಯಾನ್ ಇಂಡಿಯಾ ನೀವು ರಿಲೀಸ್ ಮಾಡ್ತಿದ್ಮೇಲೆ ಆ ಥರ ಕ್ವಾಲಿಟಿದಾಗೆ ಇದು ಮೂವಿ ರಿಲೀಸ್ ಆಗಬೇಕು, ನೋಡೋಂಥ ಸೀನ್ಗಳು ಇರಬೇಕು, ನೋಡೋಂಥ ಆ್ಯಕ್ಷನ್ ಸೀನ್ಸ್ ಇರಬೇಕು, ನೋಡೋಂಥ ಸ್ಟೋರಿನೂ ಇರಬೇಕು. ಅವಾಗೆ ಪಬ್ಲಿಕ್ ಒಂದು ಅಟ್ರಾಕ್ಷನ್ ಮಾಡ್ತದೆ. ಸೊ ಇದೇ ಪಾಯಿಂಟ್ ನನಗೆ ಅನ್ಸಲತ್ತದ. ವೇಟಿಂಗ್ ಆದ ಇದು ಮೂವಿ ಹೆಂಗಿರ್ತದೆ ಅಂತ. ಸೊ ಅನೌನ್ಸ್ಮೆಂಟ್ ಅಂತ ನಿನ್ನೆ ಟೀಸರ್ ರಿಲೀಸ್ ಮಾಡಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಈ ಮೂವಿ ಬಗ್ಗೆದಾಗೆ. ಮೇ ಬಿ ಇದೇ ಇಂಟರ್ವ್ಯೂದಾಗೆ ಒಂದು ಮಾತು ಇವ್ರಿಗೆ ಕೇಳಿದ್ವಿ, ಸರ್ ಇದು ಟೈಟಲ್ ಏನದ. ಸೊ ಟೈಟಲ್ ಸೆಲೆಕ್ಟ್ ಅವ್ರಂದ್ರು ಇದು ಮೂವಿ ಎಂಡಿಂಗ ನಿಮಗೆ ಗೊತ್ತದ ಈ ಪಾಯಿಂಟ್ ಏನು ಇಟ್ಟಿವಿ ಅಂತ ಒಂದು ಪಾಯಿಂಟ್ ಅವ್ರಂದ್ರು. ಮತ್ತು ಸೆಕೆಂಡ್ ಒನ್ ಅವ್ರು ಕೇಳಿದ್ರು ಅವರು ಏನು ಸರ್ OG ಸೆಲೆಕ್ಟ್ ನೀವು ಟೈಟಲ್ ಹೆಂಗೆ ಇಟ್ಟಿವ ಅಂತಂದರು. ಸೊ ಹಂಗೆ ಏನಿಲ್ಲ ಅಂತಂದ್ರೆ ಅವರು, ಯಾಕಂದ್ರೆ OG ಮೂವಿ ಬೇರೆನೇ ಅದ, ನಮ್ಮ ಸ್ಟೋರಿನೇ ಬೇರೆ ಅದ. ಸೊ ನಾವು ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಟೀಸರ್ ರಿಲೀಸ್ ಆಗ್ಯದ. ಓಕೆ ಟೀಸರ್ ನನಗೇನು ಅಂತ ಪರಿ ನನಗೆ ಅನ್ಸಿಲ್ಲ, ಯಾಕಂದ್ರೆ ಮೇ ಬಿ ನೋಡಮ್ ಇದು ಮೂವಿ ಸ್ಟೋರಿ ಹೆಂಗಿರ್ತಿರ್ಬೇಕಂತ. ಡೆಡ್ಪೂಲ್ ಆ್ಯಂಡ್ ವೊಲ್ವರಿನ್ ಸಲಕ್ಕೆ ಎಷ್ಟು ಕಣ ಕ್ರೇಜಿ ಇಲ್ಲ ವೇಟ್ ಮಾಡಿದ್ವಿ, ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ಮೂವಿ ಟೀಸರ್ ನೋಡಿ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ತೋಡೆಲ್ವರಾ నువ్వు